ಹಾಯ್ ಹಲೋ ನಮಸ್ತೆ. ನನ್ನ ಹೆಸರು ಅರ್ಜುನ್ ಅಂತ. ಸೊ ಓಮ್ಲಿ ಟಾಕ್ ಅಂತ ನ್ಯೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ, ಎಂಕರೇಜ್ ಮಾಡಿ. ನಮಗೂ ಕೂಡ ನಿಮ್ಮ ಸಪೋರ್ಟ್ ಭಾಳ ಇಂಪಾರ್ಟೆಂಟ್. ಸೊ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ, ಸೊ ಇವಾಗ ನಿನ್ನೆ ನಡೆದಂಥ ಪ್ರೆಸ್ ಮೀಟ್, ಬಿಗ್ ಬಾಸಿನ ಪ್ರೆಸ್ ಮೀಟ್. ನನಗೆ ಗೊತ್ತು ಭಾಳ ಜನ ಬಿಗ್ ಬಾಸಿನ ಟ್ರೆಂಡ್ ತೊಗೊಂಡು ಯೂಟ್ಯೂಬ್ ಮಾಡಿರ್ತೀರ, ವಿಡಿಯೋಸ್ ಮಾಡಿರ್ತೀರ. ಬಟ್ ಆದ್ರೂ ಓಮ್ಲಿ ಟಾಕ್ ಬಂದು ಬರೀ ಒಂದಕ್ಕೆ ಸೀಮಿತ ಅಲ್ಲ. ಇದು ಪ್ಯೂರ್ಲಿ ಕನ್ನಡಕ್ಕೆ ಆಗಿ ಮಾಡಿರೋ ಅಂಥ ಓಮ್ಲಿ ಟಾಕ್. ಇದು ಜಸ್ಟ್ ಫ್ರೆಂಡ್ಲಿ ಟಾಕ್ಸ್ ಅಷ್ಟೇ ನಿಮ್ಮ ಜೊತೆಗೆ ನಾನು ಮಾಡೋದು. ಸೊ ದಯವಿಟ್ಟು ನಮಗೂ ಕೂಡ ಸಪೋರ್ಟ್ ಮಾಡಿ. ಹಾಗೆಯೇ ಸೊ ಇವತ್ತಿನ ಸ್ಪೆಷಲ್ ಟಾಪಿಕ್ ಏನಾರು ತೊಗೊಳ್ತೀನಿ ಅಂತ ಹೇಳಿದ್ರೆ, ಅದು ನೆನ್ನೆ ನಡೆದಂಥ ಪ್ರೆಸ್ ಮೀಟ್ ಅದು. ಸೊ ಈ ಪ್ರೆಸ್ ಮೀಟಲ್ಲಿ ಕಂಪ್ಲೀಟಾಗಿ ಕಿಚ್ಚ ಸುದೀಪ್ ಅವ್ರು ಹೇಳ್ತಾರೆ. ಸೊ ಮತ್ತು ಅವರು ಕಮ್ಬ್ಯಾಕ್ ಮಾಡಿರೋದು, ಮತ್ತು ಅವರು ಬರಲ್ಲ ಅಂತ ಟ್ವೀಟ್ ಮಾಡಿದಾಗ ಭಾಳಷ್ಟು ಪ್ರಶ್ನೆ ಆಯಿತು. ಅವರಿಗೂ ಮತ್ತೆ ಬರೋದಿಲ್ಲ, ಸೊ ಇದು ಇನ್ನು ನಡೆಸಲ್ಲ ಬಿಗ್ ಬಾಸು, ಹೊಸಬ್ರು ಬರ್ತಾರೆ, ಸೊ ಈ ಆರ್ಟಿಸ್ಟ್ಗಳಿರ್ತಾರೆ, ಆ ಆರ್ಟಿಸ್ಟು ಇದನ್ನು ಟೇಕ್ ಓವರ್ ಮಾಡ್ತಾರೆ ಬಿಗ್ ಬಾಸ್ನ ಅಂತ ಅಂದ್ಕೊಂಡಿರ್ತಾರೆ. ಬಟ್ ಆದರೆ ಅದು ಟ್ವಿಸ್ಟು ಏನಿರಲಿಲ್ಲ. ಸೊ ಗೊತ್ತಿತ್ತು 100% ಅದು ಸುದೀಪ್ ಅವ್ರು ಬಿಟ್ಟರೆ ಬೇರೆ ಯಾರೂ ಮಾಡಲಿಕ್ಕಾಗಲ್ಲ ಅಂತ. ಯಾಕಂದರೆ ಬಿಗ್ ಬಾಸ್ನ ಪಕ್ಕ ಕ್ಲಿಯರ್ಡ್ ಅದು. ಸೊ ಇವ್ರು ಬಿಟ್ಟರೆ ಇನ್ಯಾರೂ ಮಾಡಲಿಕ್ಕಾಗಲ್ಲ ಅಂತ, ಇನ್ಯಾರನ್ನೂ ಇಮ್ಯಾಜಿನ್ ಮಾಡಲಿಕ್ಕಾಗಲ್ಲ ಆ ಜಾಗದಲ್ಲಿ. ಸೊ ಅದು ಕಿಚ್ಚ ಸುದೀಪ್ ಅವರೇ ಮಾಡಬೇಕು ಅದನ್ನು. ಸೊ ಫೈನಲಿ ಇದು ಕನ್ಫರ್ಮ್ ಆಗಿದೆ ನೆನ್ನೆ ಪ್ರೆಸ್ ಮೀಟಲ್ಲಿ. ಸುಮಾರು 1.5 ಅವರ್ ಪ್ರೆಸ್ ಮೀಟ್ ಆಗಿದೆ. ಸೊ ಭಾಳ ಜನ ಭಾಳ ರೀತಿಲಿ ಪ್ರಶ್ನೆ ಕೇಳಿದ್ದಾರೆ. ಕನ್ನಡದಲ್ಲಿ 12th ಸೀಸನ್ ಹಿಂದಿ ಬಿಟ್ಟರೆ ನೆಕ್ಸ್ಟ್ ನಮ್ಮದೇ ಕನ್ನಡದಲ್ಲೇ ಹೈಯೆಸ್ಟ್ ಸೀಸನ್ ಓಡ್ತಾ ಇರೋದು. ಸೊ ರೀಸೆಂಟ್ ಎಲ್ಲ ಇವಾಗ ಶೋ ಟೈಮ್ ಇದು, ಅಂದರೆ ಆಗಸ್ಟ್ ಸೆಪ್ಟೆಂಬರೆಲ್ಲ ಮೋಸ್ಟ್ ತಮಿಳ್, ತೆಲುಗು, ಹಿಂದಿ ಎಲ್ಲ ಬರೋಂಥ ಸಮಯನೇ ಬಿಗ್ ಬಾಸ್ ಟೈಮಿಂಗ್ ಅದು. ಸೊ ಭಾಳ ಜನ ಎಂಗೇಜ್ ಆಗೋವಂಥದ್ದು. ಸೊ ಭಾಳ ಶೋನ ನೆಕ್ಸ್ಟ್ ಲೆವೆಲಿಗೆ ತೊಗೊಂಡೋಗ್ತಾರೆ. ಎವ್ರಿ ಟೈಮ್ ಜನ ನೋಡೋ ರೀತಿ, ಅದರಲ್ಲೂ ಕನ್ನಡ ಆಗಿರೋ ಸಕ್ಸಸ್ಸು ಭಾಳ ದೊಡ್ಡದು, ಭಾಳ ಚಿಕ್ಕದಲ್ಲ. ಅದರ TRP ಹಿಂದಿ ಲೆವೆಲ್ಗೆ ಕೂಡ ರೀಚ್ ಆಗಿದೆ ಇದು. ಸೊ ಆ ಲೆವೆಲ್ಗೆ ಜನ ವ್ಯೂ ಮಾಡ್ತಾರೆ. ಅಲ್ಲಿ ಫ್ಯಾನ್ಸ್ ಬೇಸ್ ತುಂಬ ಚೆನ್ನಾಗಿದೆ ಬಿಗ್ ಬಾಸ್ನ ಒಂದು ಬ್ರ್ಯಾಂಡ್ ಶೋ. ಸೊ ನ್ಯೂಸ್ ಕೂಡ ನಾನು ಸುದೀಪ್ ಅವ್ರದ್ದು ಕೇಳ್ಪಟ್ಟೆ. ಇಟ್ಸ್ ಆನ್ ಬಿಗ್ಗೆಸ್ಟ್ ಥಿಂಗ್. ನಾವು ಹೇಳಬೇಕು ಅಂದರೆ 4 ಸೀಸನ್ಗೆ ಆಲ್ರೆಡಿ ಅವರು ಸೈನ್ ಹಾಕಿದ್ದಾರೆ ಅಂತ ಹೇಳಿದ್ರು. ಸೊ ಮತ್ತೆ ಟ್ವಿಟ್ಟು ಮತ್ತೆ ಬರಲ್ಲ ಅನ್ನೋ ಪಾಯಿಂಟ್ಸ್ ಎಲ್ಲ. ಸೊ 4 ಸೀಸನ್ ಅಂದರೆ ಈ ಸೀಸನ್ನು ಸೇರಿಸಿ ಮೇ ಬಿ ಅದು 4 ಸೀಸನ್ ಆಗಿರ್ಬೋದು. ಸೊ ಇದು ಒಳ್ಳೆ ಗುಡ್ ನ್ಯೂಸ್ ಆ್ಯಕ್ಚುಲಿ. ಸೊ ಎವ್ರಿ ಇಯರ್ ನಾವು ಬಿಗ್ ಬಾಸ್ ನೋಡ್ತಾನಿದ್ದೀರಿ. ಮೇ ಬಿ 12 ಸೀಸನ್ ಅಂದರೆ 13, 14, 15, ಅದಾದರೆ 16 ಸೀಸನ್ವರೆಗೂ ಅವ್ರು ಕಂಪ್ಲೀಟಾಗಿ ಇರ್ತಾರೆ ಅನ್ನೋದು ಒಂದು ಶೋರ್ ಇದೆ, 15 to 16 ಸೀಸನ್ವರೆಗೂ. ಸೊ ಅದು ಆಮೇಲೆ ನಂತರ ಮಾತು. ಸೊ ಹೇಗೆ ಕಳೆಯುತ್ತೆ ಅಂತಲೇ ಗೊತ್ತಾಗಲ್ಲ ಸೀಸನ್ಸ್ಗಳು. ಆಲ್ರೆಡಿ IPL ಕೂಡ ರೀಸೆಂಟಾಗಿ ಮುಗೀತು, 17th ಸೀಸನ್ ಮುಗೀತು. ಸೊ ಇವಾಗ ಕನ್ನಡ 12 ಸೀಸನ್ ಬಂದಿದೆ. ನಾವೆಲ್ಲ ಚಿಕ್ಕವರಿದ್ದಾಗ ನೋಡ್ತಾಯಿದ್ದು. ಇವಾಗ 12 ಸೀಸನ್, ಓ ಮೈ ಗಾಡ್, ಇಟ್ಸ್ ಸೋ ಅಮೇಝಿಂಗ್. ಸೊ ಭಾಳಷ್ಟು ಪ್ರಶ್ನೆಗಳು ಕೇಳ್ತಾರೆ. ಹೇಗೆ ಅಪ್ರೋಚ್ ಮಾಡಿದ್ರಿ ನೀವು ಕಿಚ್ಚ ಸುದೀಪ್ನ? ಸೊ ಹೇಗೆ ಅವ್ರು ಬಂದರು ಅಂತ ಅವರು ಕೂಡ ಭಾಳ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಇದು ನಾನು ಆಲ್ರೆಡಿ ಹೇಳಲಿಕ್ಕಿಂತ ನೀವು ಆಲ್ರೆಡಿ ನೋಡಿರ್ತೀರ ಹೇಗಿದೆ ಎತ್ತ ಅಂತ. ಸೊ ಇನ್ನು ಹೆಚ್ಚು ಪ್ರಶ್ನೆಗಳು, ತುಂಬ ಬೆಸ್ಟ್ ಕ್ವಶನ್ಸ್ ಕೇಳಿದ್ದು ಅಂತ ಹೇಳಿದ್ರೆ, ಈ ಸೀಸನಲ್ಲಿ ಸುದೀಪ್ ಇಲ್ಲದೆ ನೀವು ಶೋನ ಮಾಡ್ತಾರಿಲ್ವ, ಅಂದರೆ ಶೋನ ನಿಲ್ಲಿಸ್ಬಿಡ್ತಾಯಿದ್ರ ಅಂತ ಅವ್ರು ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ಕಿಚ್ಚ ಸುದೀಪ್ ಅವ್ರು ತುಂಬ ಚೆನ್ನಾಗಿ ಹೇಳ್ತಾರೆ, ಅದಕ್ಕೆ ನೀವು ಅವ್ರನ್ನ ಉತ್ತರ ಕೇಳಿ ಪ್ರೊಡ್ಯೂಸರ್ನ ಅಂತ ಹೇಳ್ತಾರೆ. ಸೊ ಪ್ರೊಡ್ಯೂಸರ್ ಏನೂ ಮಾತಾಡೋಲ್ಲ. ಸೊ ಹಾಗಿದ್ರೆ ಶೋ ನಡೆಯುತ್ತೆ. ಅವ್ರು ತೊಗೊಂಡಿರಲಿಲ್ಲ ಅಂದರೂ ನಡೀತಿತ್ತು. ಬಟ್ ಯಾರೋ ಬೇರೆ ಆರ್ಟಿಸ್ಟ್ನ ಹೊಸೊಬ್ಬರು ಅಂದರೆ ಲೈಕ್ ಯಾರೋ ಎಕ್ಸ್ಪೀರಿಯೆನ್ಸ್ ಇರೋನ ಕರ್ಕೊಂಬರ್ತಿದ್ರು. ಎಕ್ಸ್ಪೀರಿಯೆನ್ಸ್ ಅಂದರೆ ಶೋನ ಹ್ಯಾಂಡ್ಲ್ ಮಾಡಿರೋರು ಕರ್ಕೊಂಬರ್ತಿದ್ರು ಅಂತ ಅನ್ಕೋತೀನಿ. ಸೊ ಏನಕ್ಕೆ ಅಂದರೆ ಈಸಿ ಇಲ್ಲ ಕರ್ಕೊಂಬಂದು ಮಾಡಿಸೋದು. ಇಟ್ಸ್ ಸೋ ಟಫೆಸ್ಟ್ ಥಿಂಗ್ ಆ್ಯಂಡ್ ಟಫೆಸ್ಟ್ ಜಾಬ್. ಬಟ್ ಸೋ ಹ್ಯಾಪಿ ದಟ್ ಅದು ವಾಪಸ್ ಕಿಚ್ಚ ಸುದೀಪ್ ಅವ್ರು ಬರ್ತಾ ಇರೋದು, ಬಿಗ್ ಬಾಸ್ ನಡೆಸ್ತಾ ಇರೋದು. ಬಟ್ ಡೇಟ್ ಕನ್ಫರ್ಮ್ ಆಗಿಲ್ಲ. ಸೊ ಮೇ ಬಿ ಅದು ಆಗಸ್ಟ್ 3rd ವೀಕ್ ಅಂತ ಅಂದ್ಕೊಂಡಿದ್ದೀರಿ, ಅಥವಾ ಮೇ ಬಿ ಇದು ಸೆಪ್ಟೆಂಬರ್ಗೆ ಹೋಗ್ಬೋದು. ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ವರೆಗೆ ಮುಗಿದೋಗ್ಬಿಡ್ಬೋದು. ಸೊ ಈ ಹತ್ತತ್ರ ತೆಲುಗು ಬಿಗ್ ಬಾಸು ಲಾಸ್ಟ್ ಇಯರ್ ಮುಂಚೆ ನಮಗಿಂತ 1 ತಿಂಗಳು ಅಥವಾ 20 ದಿನ ಮುಂಚೆ ಸ್ಟಾರ್ಟ್ ಮಾಡಿದರು. ಸೊ ನಾವು ಕನ್ನಡ ಬಿಗ್ ಬಾಸ್ ಕೂಡ ಹಾಗೆ ಆಸುಪಾಸಲ್ಲಿ ನಡೀತಿತ್ತು. ಸೊ ಇದು ಬಿಗ್ಗೆಸ್ಟ್ ಬ್ರ್ಯಾಂಡ್ ಅಂತ ಹೇಳಿದ್ರೆ ಅದು ಬಿಗ್ ಬಾಸ್. ಯಾವುದೇ ಬಂದ್ರೂ ಇಲ್ಲಿವರೆಗೂ ಆ ಶೋನ ಬೀಟ್ ಮಾಡಲಿಕ್ಕಾಗಿಲ್ಲ. ಸೊ ಎಕ್ಸೈಟೆಡ್, ಯಾರ್ಯಾರು ಹೋಗ್ತಾರೆ ಏನು ಎತ್ತ ಅಂತ ಒಂದಷ್ಟು ಕೇಳಿದಾಗ ಪ್ರೆಸ್ ಅವರು. ಸೊ ಅದಕ್ಕೆ ಅವರು ಭಾಳ ಚೆನ್ನಾಗಿ ಉತ್ತರ ಹೇಳ್ತಾರೆ. ಸೊ ಯಾರು ಸುಮ್ಮನೆ ಓವರಾಗೆ ರಿಯಾಕ್ಟ್ ಮಾಡೋದು, ಹುಚ್ಚಾಬಟ್ಟೆ ಬಂದು ಲೈಕ್ ಸ್ಟುಡಿಯೋ ಹತ್ರ ಬರೋದು, ಬಿಗ್ ಬಾಸ್ ಸ್ಟುಡಿಯೋ ಹತ್ರ ಬರೋದು, ನಾನು ಮಾಡ್ತೀನಿ, ನಾನು ಒಳಗೆ ಹೋಗ್ತೀನಿ,
ಸುದೀಪ್ ಅವ್ರನ್ನ ಮೀಟ್ ಆಗ್ತೀನಿ ಅಂತ. ಸುದೀಪ್ ಅವ್ರದ್ದು ಭಾಳ ತುಂಬ ಚೆನ್ನಾಗಿದೆ. ನಾನು ಕೂಡ ಅದೇ ರೀತಿಲಿರೋನು, ಬರಲಿ ಒಳಗೆ, ನಾನು ಹ್ಯಾಂಡ್ಲ್ ಮಾಡ್ತೀನಿ ಅವ್ರನ್ನ ಅಂತ ಹೇಳ್ತಾರೆ ಅವರ ಭಾಷೆಯಲ್ಲೇ. ಸೊ ಭಾಳ ಚೆನ್ನಾಗಿತ್ತು ಆ್ಯಕ್ಚುಲಿ. ನೀವು ಅದು ಕೇಳೋ ಇಂಟರ್ವ್ಯೂ ಸುದೀಪ್ ಅವ್ರು ಮಾತಾಡ್ತಾರೆ ಅಂದರೆ ಅಮೇಝಿಂಗ್ ವರ್ಡ್ಸ್ ಅದು, ನೇರ ದಿಟ್ಟ ನಿರಂತರ ರೀತಿಲಿರುತ್ತದು. ಸೊ ಇದನ್ನು ನೋಡಬೇಕು. ಸೊ ಈ ವರ್ಷ ಹೇಗಿರುತ್ತೆ, ಇದೇನು OTT ಬರುತ್ತಾ, OTT ಬಗ್ಗೆ ಏನೂ ಮಾತಾಡಿಲ್ಲ. ಮೇಬಿ ನಾನು ಅಂದ್ಕೊಂಡೆ OTT ಸೆಕೆಂಡ್ ಸೀಸನ್ ಬರುತ್ತೆ ಅಂತ. ಈ ಸಲ ಅದ್ರ ಬಗ್ಗೆ ಏನೂ ಚರ್ಚೆ ಇಲ್ಲ. ಐ ಮೀನ್ ಇದು ಲೈಕ್ 12 ಸೀಸನ್ ಡೈರೆಕ್ಟಾಗಿ ಲೈಕ್ ಆಗಸ್ಟ್ ಅಥವಾ ಸೆಪ್ಟೆಂಬರಲ್ಲಿ ಶುರು ಆಗ್ಬೋದೇನೋ. ಆಗುತ್ತೆ ಆ್ಯಕ್ಚುಲಿ, ಅದೇ ರೇಂಜಲ್ಲಿ, ಅದೇ ಒಂದು ಮಂತ್ಗಳಲ್ಲೇ ಇದು ಶುರು ಆಗೋದು, ಆಗಸ್ಟ್ ಅಥವಾ ಸೆಪ್ಟೆಂಬರಲ್ಲಿ. ಸೋ ಎಕ್ಸೈಟೆಡ್ ಈ ವರ್ಷ ಹೇಗಿರುತ್ತೆ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಇಷ್ಟೊಂದಾಗ ವೀಡಿಯೋ ನೋಡಿ ನನ್ನನ್ನು ಸಪೋರ್ಟ್ ಮಾಡಿದ್ದಕ್ಕೆ. ಸೊ ಬರೀ ನೋಡೋದಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನಲ್ಲಿ. ನಂತರ ಸಪೋರ್ಟ್ ಕೂಡ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.